ಲಕ್ಷ್ಮಿ ರೂಪದಲ್ಲಿರುವ ಮಹಿಳೆಯರಲ್ಲಿ ಮಾತ್ರ ಈ ಅದ್ಭುತ 12 ಗುಣಲಕ್ಷಣಗಳು ಕಾಣಿಸುತ್ತವೆ. ಲಕ್ಷ್ಮಿ ರೂಪದಲ್ಲಿರುವ ಮಹಿಳೆಯರಲ್ಲಿ ಕಾಣುವಂತಹ ಪ್ರಮುಖ ಲಕ್ಷಣಗಳು: ಸಾಕ್ಷಾತ್ ಐಶ್ವರ್ಯ ಲಕ್ಷ್ಮಿಯ ಗುರುತುಗಳನ್ನು ಕಾಣಬಹುದು. ಸ್ತ್ರೀಯರಲ್ಲಿ ಇರುವ ಕೆಲವು ದೈವಿಕ ಗುಣಗಳನ್ನು ತಿಳಿಸಿದ್ದೇವೆ. ಈ ಸತ್ಯ ಪ್ರತಿ ಜನರಿಗೂ ತಿಳಿದಿರುವುದಿಲ್ಲ. ಲಕ್ಷ್ಮಿ ಸ್ವರೂಪ ಇರುವ ಮಹಿಳೆಯರಲ್ಲಿ ಮಾತ್ರ ಕಾಣುವ ಅಪರೂಪದ ಲಕ್ಷಣಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇವೆ. ಜಗತ್ತಿನಲ್ಲಿ ಕೋಟ್ಯಾಂತರ ಮಹಿಳೆಯರಿದ್ದಾರೆ. ಅವರಲ್ಲಿ ಕೆಲವರಲ್ಲಿ ಮಾತ್ರ ಈ ದೈವಿಕ ಶಕ್ತಿ ಇರುತ್ತದೆ. ಇವರು ಸಾಮಾನ್ಯರಂತೆ ಕಂಡರೂ ಇವರಲ್ಲಿರುವ ಶಕ್ತಿ ಅಸಾಧಾರಣವಾಗಿ ಇರುತ್ತದೆ. ಈ ಸತ್ಯ 90% ಜನರಿಗೆ ತಿಳಿದಿರುವುದಿಲ್ಲ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇದರಲ್ಲಿ ಯಾವುದಾದರೂ ಒಂದು ಲಕ್ಷಣ ನಿಮ್ಮಲ್ಲಿದ್ದರೂ ನೀವು ಸಾಮಾನ್ಯರಲ್ಲ, ಸಾಕ್ಷಾತ್ ಶಕ್ತಿ ಸ್ವರೂಪಿಣಿಯೇ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಲಕ್ಷಣಗಳು ಎಂದು ತಿಳಿದುಕೊಳ್ಳುವುದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಓಂ ಶಕ್ತಿ ಎಂದು ಕಮೆಂಟಲ್ಲಿ ಬರೆಯಿರಿ. ಆ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ಬ್ರಾಹ್ಮಿ ಮುಹೂರ್ತದ ನಂಟು. ಯಾವ ಸ್ತ್ರೀಗೆ ಬೆಳಿಗ್ಗೆ 3 ರಿಂದ 5 ಗಂಟೆಯ ನಡುವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಅಲಾರಂ ಇಲ್ಲದೆ ತಾನಾಗಿಯೇ ಎಚ್ಚರವಾಗುತ್ತದೆಯೋ ಅದರಲ್ಲಿ ದೈವಿಕ ಶಕ್ತಿ ಜಾಗೃತವಾಗಿರುತ್ತದೆ. ಪ್ರಕೃತಿಯೇ ಇವರನ್ನು ಆ ಸಮಯದಲ್ಲಿ ಎಬ್ಬಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಅವರು ಅಂದುಕೊಂಡ ಸಂಕಲ್ಪಗಳು ಬಹಳ ಬೇಗ ಸತ್ಯವಾಗುತ್ತದೆ. ದೈವಿಕ ಶಕ್ತಿ ಇರುವಂತಹ ಹೆಣ್ಣು ಮಕ್ಕಳ ಕೈರುಚಿ. ಅನ್ನಪೂರ್ಣೇಶ್ವರಿ ಅವರು ಯಾವ ಮಹಿಳೆಯ ಅಡುಗೆ ಮಾಡಿದಾಗ ಕಡಿಮೆ ಸಾಮಗ್ರಿಗಳನ್ನು ಬಳಸಿದರೂ ಆ ಅಡುಗೆ ಅಮೃತದಂತೆ ರುಚಿಯಾಗಿರುತ್ತದೆ. ಅದು ಸಾಮಾನ್ಯ ವಿಷಯವಲ್ಲ. ಅಂಥ ಮಹಿಳೆಯ ಕೈಯಲ್ಲಿ ವಿಶೇಷ ಅನುಗ್ರಹವಿರುತ್ತದೆ. ಎಂಥವರ ಮನಸ್ಸು ಕೂಡ ತೃಪ್ತಿಯಾಗುತ್ತದೆ, ಹಾಗೆ ಶಾಂತವಾಗುತ್ತದೆ. ಇದು ದೈವಿಕ ಶಕ್ತಿಯ ಒಂದು ರೂಪ. ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದಾಗ ಅಥವಾ ಯಾರಿಗಾದರೂ ತಲೆನೋವು ಬಂದಾಗ ಈ ಮಹಿಳೆಯರು ತಮ್ಮ ಕೈಯಿಂದ ಸವರಿದರೆ ಅಥವಾ ಮುಟ್ಟಿದರೆ ಸಾಕು, ಆ ನೋವು ಕಡಿಮೆಯಾದಂತೆ ಭಾಸವಾಗುತ್ತದೆ. ಇವರ ಸ್ಪರ್ಶದಲ್ಲಿ ಒಂದು ರೀತಿಯ ಹೀಲಿಂಗ್ ಪವರ್ ಅಡಗಿರುತ್ತದೆ. ಇದು ತಾಯಿಯಂದಿರಲ್ಲಿ ಹೆಚ್ಚಾಗಿ ಕಾಣುವ ದೈವಿಕ ಲಕ್ಷಣ. ಮಕ್ಕಳು ಮತ್ತು ಪ್ರಾಣಿಗಳ ಆಕರ್ಷಣೆ. ನೀವು ಗಮನಿಸಿರಬಹುದು, ಕೆಲವು ಮಹಿಳೆಯರು ಹತ್ತಿರ ಹೋದರೆ ಅಳುವ ಮಗು ಕೂಡ ತಕ್ಷಣ ಸುಮ್ಮನಾಗುತ್ತದೆ. ಅಥವಾ ಮೂಕ ಪ್ರಾಣಿಗಳು, ಹಸು, ಕುರಿ, ಮೇಕೆ, ನಾಯಿಗಳು ಇವರನ್ನು ಕಂಡರೆ ತಾನಾಗಿಯೇ ಪ್ರೀತಿಯಿಂದ ಹತ್ತಿರ ಬರುತ್ತವೆ. ಯಾರಲ್ಲಿ ದೈವಿಕ ಪ್ರೀತಿ ಮತ್ತು ಸಾತ್ವಿಕ ಗುಣ ಇರುತ್ತದೆಯೋ ಅವರ ಕಡೆಗೆ ಈ ಮುಗ್ಧ ಜೀವಿಗಳು ಆಕರ್ಷಿತವಾಗುತ್ತವೆ ಎಂದು ಶಾಸ್ತ್ರದಲ್ಲಿ ಹೇಳುತ್ತದೆ. ಮುನ್ಸೂಚನೆ ಸಿಗುವುದು ದೈವಿಕ ಶಕ್ತಿ ಇರುವ ಮಹಿಳೆಯರಿಗೆ. ಭವಿಷ್ಯದಲ್ಲಿ ನಡೆಯುವ ಘಟನೆಗಳು ಮುನ್ಸೂಚನೆ ಸಿಗುತ್ತದೆ. ಕೆಲವೊಮ್ಮೆ ಇವರು ಕಂಡ ಕನಸುಗಳು ಹಗಲಿನಲ್ಲಿ ನಿಜವಾಗುತ್ತದೆ. ಅಥವಾ ಯಾರಿಗಾದರೂ ಏನಾದರೂ ಕೆಟ್ಟದಾಗುವ ಮುಂಚೆ ಇವರ ಮನಸ್ಸಿಗೆ ಇರಿಸು ಮುರಿಸು ಉಂಟಾಗುತ್ತದೆ. ಇದು ಇವರಲ್ಲಿರುವ ಜಾಗೃತವಾದ ಗುಣಲಕ್ಷಣವಾಗಿದೆ. ಗಿಡ ಮರಗಳ ನಂಟು. ದೈವಿಕ ಅಂಶ ಇರುವ ಮಹಿಳೆಯರು ಯಾವುದೇ ಜಾಗದಲ್ಲಿ ಎಂಥ ಗಿಡವನ್ನು ನೆಟ್ಟರೂ ತುಳಸಿ ಗಿಡ ಅಥವಾ ಹೂವಿನ ಗಿಡಗಳು ಯಾವಾಗಲೂ ಹಸಿರಾಗಿ ಇರುತ್ತವೆ. ಇವರಲ್ಲಿರುವ ಪ್ರಾಣ ಶಕ್ತಿಯು ಪ್ರಕೃತಿಯೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರುತ್ತದೆ. ಪ್ರಕೃತಿ ಮಾತೆ ಇವರ ಮೇಲೆ ಸದಾ ಪ್ರಸನ್ನಳಾಗಿರುತ್ತಾಳೆ. ವ್ಯಾಕ್ಸಿದ್ಧಿ. ಇದು ಬಹಳ ಪ್ರಮುಖವಾದ ಲಕ್ಷಣ. ಕೆಲವು ಮಹಿಳೆಯರು ಕೋಪದಲ್ಲಿ ಬೈದ ಅಥವಾ ಪ್ರೀತಿಯಿಂದ ಹಾರೈಸಿದರೂ ಅದು ಹಾಗೆಯೇ ನಡೆದು ಬಿಡುತ್ತಿದೆ. ಇದನ್ನು ವ್ಯಾಕ್ಸಿದ್ಧಿ ಎನ್ನುತ್ತಾರೆ. ಅದಕ್ಕಾಗಿಯೇ ಹಿರಿಯರು ಹೇಳುತ್ತಾರೆ, ಮನೆಯ ಹೆಣ್ಣು ಮಕ್ಕಳ ಕಣ್ಣೀರು ಹಾಕಿಸಬಾರದು ಮತ್ತು ಅವರ ಬಾಯಿಯಿಂದ ಕೆಟ್ಟ ಪದಗಳನ್ನು ಆಡಿಸಬಾರದು ಎಂದು. ಏಕೆಂದರೆ ಅವರ ಮಾತು ಸತ್ಯವಾಗುವ ಶಕ್ತಿ ಹೊಂದಿರುತ್ತದೆ. ಕಷ್ಟದಲ್ಲೂ ಕುಗ್ಗದ ಮನಸ್ಸು. ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಇಡೀ ಕುಟುಂಬವೇ ಕಗ್ಗಲಾದ ಈ ಮಹಿಳೆಯರು ಮಾತ್ರ ದೀಪದಂತೆ ಉರಿಯುತ್ತಾ ಎಲ್ಲರಿಗೂ ಧೈರ್ಯ ತುಂಬುತ್ತಾರೆ. ಇವರಲ್ಲಿರುವ ಧೈರ್ಯ ಲಕ್ಷ್ಮಿ ಅಂಶವು ಕಷ್ಟದ ಸಮಯದಲ್ಲಿ ಜಾಗೃತವಾಗುತ್ತದೆ. ಇವರು ಸಮಸ್ಯೆಗೆ ಹೆದರುವುದಿಲ್ಲ, ಬದಲಾಗಿ ಪರಿಹಾರವನ್ನು ಹುಡುಕುತ್ತಾರೆ. ಹಣೆಯ ಮೇಲಿನ ತೇಜಸ್ಸು. ಯಾವುದೇ ಮೇಕಪ್ ಇಲ್ಲದಿದ್ದರೂ ದೈವಿಕ ಶಕ್ತಿ ಇರುವ ಮಹಿಳೆಯರ ಮುಖದಲ್ಲಿ ಎದ್ದು ಕಾಣುತ್ತದೆ. ಅವರನ್ನು ನೋಡಿದ ತಕ್ಷಣ ಕೈ ಮುಗಿಯಬೇಕು ಎಂದು ಎಂಥವರಿಗೂ ಅನಿಸುತ್ತದೆ. ಇದು ಅವರ ಆತ್ಮಶಕ್ತಿಯ ಪ್ರಭಾವವಾಗಿರುತ್ತದೆ. ನಿಷ್ಕಲ್ಮಶವಾದ ಕಣ್ಣೀರು, ಕರುಣೆ. ಇದರನ್ನು
ಕಷ್ಟದಲ್ಲಿ ನೋಡಿದಾಗ ಅಥವಾ ದೇವಸ್ಥಾನದಲ್ಲಿ ದೇವರ ವಿಗ್ರಹವನ್ನು ನೋಡಿದಾಗ ಇವರ ಕಣ್ಣಲ್ಲಿ ತಾನಾಗಿಯೇ ನೀರು ಬರುತ್ತದೆಯೋ ಅವರ ಹೃದಯ ತುಂಬ ಶುದ್ಧವಾಗಿರುತ್ತದೆ ಎಂದು ಈ ಕರುಣೆಯ ದೈವಿಕ ಶಕ್ತಿಯ ಮೂಲಕ ಆಗಿರುತ್ತದೆ. ದೇವರು ಇಂತಹ ನಿರ್ಮಲ ಮನಸ್ಸಿನಲ್ಲಿ ಸದಾ ವಾಸಿಸುತ್ತಾನೆ. ದೈವಿಕ ಗುಣ ಇರುವ ಮಹಿಳೆಯರು ಎಲ್ಲಾದರೂ ಏನೇ ಆದರೂ ವ್ಯಾಪಾರ ಮಾಡಿದರೆ ಅವರಿಗೆ ದುಪ್ಪಟ್ಟು ಲಾಭವಾಗುತ್ತದೆ. ಉದ್ದವಾದ ಕಪ್ಪು ಕೂದಲು ಪುರಾಣಗಳ ಪ್ರಕಾರ ಸ್ತ್ರೀಯರ ಕೂದಲು ಕೇವಲ ಸೌಂದರ್ಯವಲ್ಲ, ಅದು ಶಕ್ತಿಯ ಸಂಕೇತ. ಯಾವ ಸ್ತ್ರೀಗೆ ನೈಸರ್ಗಿಕವಾಗಿ ಉದ್ದವಾದ ಕಪ್ಪಾದ ಕೂದಲು ಇರುತ್ತದೆಯೋ ಅವರಲ್ಲಿ ಕಾಂತಿಯ ಶಕ್ತಿ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಇವರು ತಮ್ಮ ಕುಟುಂಬದ ನಕಾರಾತ್ಮಕ ಶಕ್ತಿಯನ್ನು ತಡೆಹಿಡಿಯುವ ಸಾಮರ್ಥ್ಯ ಹೊಂದಿರುತ್ತಾರೆ. ದೈವಿಕ ಶಕ್ತಿ ಎಂದರೆ ಪವಾಡ ಮಾಡುವುದಲ್ಲ, ಪ್ರೀತಿ, ತ್ಯಾಗ ಮತ್ತು ಅಂತಃಪ್ರಜ್ಞೆಯಿಂದ ಬದುಕುವುದು. ಸ್ನೇಹಿತರೆ, ನಿಮ್ಮಲ್ಲಿ ಈ ಗುಣಲಕ್ಷಣಗಳಲ್ಲಿ ನಿಮ್ಮಲ್ಲಿ ಯಾವ ಲಕ್ಷಣವಿದೆ ಎಂದು ತಿಳಿಸಿ ಕಾಮೆಂಟಲ್ಲಿ ತಿಳಿಸಿ, ನಮಗೂ ತಿಳಿದುಕೊಳ್ಳುವ ಕುತೂಹಲ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.